ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಡಾಕ್ಟರ್ ಗೋವಿಂದರಾಯ ಎಂ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್, ತುಮಕೂರು ವಿಶ್ವವಿದ್ಯಾನಿಲಯ ನಿಗದಿಪಡಿಸಿರುವಂತಹ ಪ್ರಥಮ ವರ್ಷದ ದ್ವಿತೀಯ ಸೆಮಿಸ್ಟರ್ನ BCom, BBM, BHM ಕನ್ನಡ ಭಾಷಾ ಪಠ್ಯದ ಆಧುನಿಕ ಕನ್ನಡ ಕವಿತೆಗಳು ಅನ್ನುವಂಥ ಭಾಗದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುರುಷ ಸೂಕ್ತ ಕವಿತೆಯ ವಿಶ್ಲೇಷಣೆಯನ್ನು ನಾವು ಈ ಅವಧಿನಲ್ಲಿ ನೋಡೋಣ. ಕಳೆದ ತರಗತಿನಲ್ಲಿ ವಿಶ್ವಕವಿ ಅಂತಲೇ ಬಿರುದನ್ನು ಪಡೆದು ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಪಡೆದು ಕನ್ನಡದ ಜನಮನಕ್ಕೆ ಹತ್ತಿರವಾಗಿರ್ತಕ್ಕಂಥ GSS ಕನ್ನಡ ಸಾಹಿತ್ಯ ಲೋಕದ ಗಣ್ಯ ಕವಿಗಳಲ್ಲಿ ಒಬ್ಬರು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಕನ್ನಡ ಅಕಾಡೆಮಿಕ್ ವಲಯದಲ್ಲಿ ಮುಖ್ಯವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಅವರು ನೀಡಿರ್ತಕ್ಕಂಥ ಸೇವೆ ಸ್ಮರಣಾರ್ಹವಾದದ್ದು. ಕುವೆಂಪು ಅವರ ಹತ್ತಿರದ ಶಿಷ್ಯರಾಗಿ ಕನ್ನಡ ನವೋದಯ ಕಾಲಮಾನದಲ್ಲಿ ನವೋದಯ ಕಾಲಮಾನದ ಆದರ್ಶಗಳನ್ನು, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದ ಮೌಲ್ಯಗಳನ್ನೆಲ್ಲ ಮೈಗೂಡಿಸಿಕೊಂಡು ಕಾವ್ಯ ಜೀವನವನ್ನು ಆರಂಭ ಮಾಡಿದಂತಹ ಶಿವರುದ್ರಪ್ಪನವರು ಕನ್ನಡದ ನವ್ಯ ಚಳವಳಿಗೂ ಸ್ಪಂದಿಸಿ ಪ್ರತಿಕ್ರಿಯಿಸಿಯೂ ತನ್ನತನವನ್ನು ಎಲ್ಲಿಯೂ ಬಿಟ್ಟುಕೊಡದೆ ಕವಿಯಾಗಿ ಸತತವಾಗಿ ಬೆಳೆದ್ರು ಅನ್ನುವಂಥದ್ದು ಅವರ ಕಾವ್ಯ ಜೀವನದ ಬಹಳ ದೊಡ್ಡ ಸಾಧನೆ. ಹಾಗಾಗಿಯೇ ಈ ದಿಸೆಯಲ್ಲಿ ಅವರನ್ನು ಸಮನ್ವಯ ಕವಿಗಳು ಅನ್ನುವಂಥ ಪಟ್ಟವನ್ನು ಚನ್ನವೀರ ಕಣವಿಯವರಂತೆ GSS ಅವ್ರಿಗೂ ಕೂಡ ಸಂದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ GSS ಅವರು ಬರೆದಿರ್ತಕ್ಕಂತಹ ಕಾರ್ತಿಕ ಕವನ ಸಂಕಲನದಿಂದ ಆಯ್ದಂತಹ ಭಾಗವನ್ನು ಇಲ್ಲಿ ನಿಮಗೆ ಒಂದು ಕವಿತೆಯನ್ನು ನಿಮಗಿಟ್ಟಿದ್ದಾರೆ, ಪುರುಷ ಸೂಕ್ತ ಅನ್ನುವಂಥ ಕವಿತೆ. ಈ ಪುರುಷ ಸೂಕ್ತ ಅನ್ನುವಂತಹ ಕವಿತೆಯನ್ನು ನಾನು ಕಳೆದ ತರಗತಿಯಲ್ಲಿ ವಾಚನವನ್ನು ಕೂಡ ನಾನು ಮಾಡಿದ್ದೆ. ಈ ಪುರುಷ ಸೂಕ್ತ ಅನ್ನುವಂತಹ ಕವಿತೆಯನ್ನು GSS ಅವರ 5ನೆಯ ಕವಿತಾ ಸಂಕಲನವಾದಂಥ ಕಾರ್ತಿಕ, ಅದು 1961ರಲ್ಲಿ ಬಂತು. ಆ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಮುನ್ನುಡಿನಲ್ಲಿ ಸ್ವತಃ ಕವಿ ಹೇಳ್ಕೊಂಡಿದ್ದಾರೆ. ಏನಂತ ಅಂತಂದರೆ, ಈ ಸಂಕಲನದ ಬಹುತೇಕ ಕವಿತೆಗಳ ಕಾಲ, ರಚನೆಯ ಕಾಲ 1959ರಿಂದ 1961ರವರೆಗಿನದು. ಅಂದರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ನವೋದಯ ಕಾಲಮಾನ ಮುಗಿದು ನವ್ಯ ಕಾಲಮಾನ ರೂಪುಗೊಳ್ತಾ ಇದ್ದಂತಹ ಸಂಕ್ರಮಣಾವಸ್ಥೆಯ ಕಾಲಘಟ್ಟದಲ್ಲಿ ಈ ಕವಿತಾ ಸಂಕಲನ ರೂಪುಗೊಂಡಿದೆ. ಆದ್ದರಿಂದ ಈ ಸಂಕಲನದಲ್ಲಿ ನವೋದಯ ಕಾಲಮಾನದ ಕವಿತೆಗಳನ್ನು ಒಳಗೊಂಡಿದೆ, ನವ್ಯ ಕಾಲಮಾನದ ರೂಪಕ, ವಿಡಂಬನೆ, ವ್ಯಂಗ್ಯ ಪ್ರಧಾನ ಕವಿತೆಗಳನ್ನು ಕೂಡ ಒಳಗೊಂಡಿದೆ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಹಾಗಾಗಿ ಈ ಪ್ರಸ್ತುತ ಪುರುಷ ಸೂಕ್ತ ಅನ್ನುವಂತಹ ಕವಿತೆ ಏನಿದೆ, ಇದೊಂದು ವಿಡಂಬನಾತ್ಮಕವಾದಂಥ ಕವಿತೆ. ತನ್ನ ಸಮಕಾಲೀನವಾದಂತಹ ಭಾರತದ ಸ್ಥಿತಿಗತಿಗಳನ್ನು, ಭಾರತೀಯರ ಆದರ್ಶ, ಕನಸುಗಳನ್ನು, ವ್ಯಂಗ್ಯ, ಕಟುಕೋಕ್ತಿಯನ್ನು ಬಳಸಿ ತೋರಿಸಲಿಕ್ಕೆ ಇದು ಪ್ರಯತ್ನ ಮಾಡಿದೆ. ಪಾಶ್ಚಾತ್ಯ ವಿಮರ್ಶಕ ವಿಲಿಯಂ ಓ ಕಾನರ್ ತನ್ನ ಸೆನ್ಸ್ ಆ್ಯಂಡ್ ಸೆನ್ಸಿಬಿಲಿಟಿ ಇನ್ ಮಾಡರ್ನ್ ಪೊಯೆಟ್ರಿ ಎನ್ನುವಂತಹ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಏನು ಅಂದರೆ, ವ್ಯಂಗ್ಯ ಮತ್ತು ವಿಡಂಬನೆಯ ಲಕ್ಷಣವನ್ನು, ದಿ ಕ್ವಾಲಿಟಿ ಆಫ್ ಐರನಿ ಕುರಿತಾಗೆ ಈ ರೀತಿ ಹೇಳ್ತಾನೆ. ಯಾರು? ವಿಲಿಯಂ ಓ ಕಾನರ್ ಅನ್ನುವಂಥವನು. ಏನಂತಂದರೆ, ಸಾಹಿತ್ಯದಲ್ಲಿ, ಅದರಲ್ಲೂ ಕೂಡ ಕಾವ್ಯದಲ್ಲಿ ವ್ಯಂಗ್ಯ ವಿಡಂಬನೆಗಳು ಕಂಡುಬರೋದು ಅದರ ಕಾಲಮಾನವನ್ನು ಅವಲಂಬಿಸಿಯಾಗಿರುತ್ತೆ. ಸಾಮಾಜಿಕ ಪರಿಸರದಲ್ಲಿ ವಾಸ್ತವತೆ ಮತ್ತು ಆದರ್ಶಗಳ ನಡುವೆ ಸಮರಸವಿದ್ದಾಗ, ಅಂದರೆ ವ್ಯಕ್ತಿ ತಾನು ಕಂಡ ಆದರ್ಶಗಳು ಸಮಾಜದಲ್ಲಿ ಈಡೇರುವಂತಹ ಪರಿಸರ ಇದ್ದಾಗ, ಹಾಗೆ ಇರುವಂತೆ ತೋರ್ತಾ ಇದ್ದಾಗ, ಸಮಾಜವನ್ನು ಆಳ್ತಕ್ಕಂಥ ಶಕ್ತಿಗಳು ಮನುಷ್ಯನ ನೈತಿಕ, ಸೌಂದರ್ಯಾತ್ಮಕ ಮತ್ತು ಆರ್ಥಿಕ ಅವಶ್ಯಕತೆಗಳನ್ನು ಬಹುತೇಕ ಪೂರೈಸುವ ಸ್ಥಿತಿಯಲ್ಲಿರ್ತವೆ. ಇಂತಹ ಸಂದರ್ಭದಲ್ಲಿ ಕವಿ ಜನರನ್ನು ಇನ್ನೂ ಹೆಚ್ಚಿನ ಅರಿವಿನ ಕಡೆಗೆ ನಡೆಸ್ತಕ್ಕಂಥ ಕಾರ್ಯವನ್ನು ಕೈಗೊಳ್ತಾನೆ. ಅವರು ಕಂದರಗಳಲ್ಲಿ ಬೀಳೋದನ್ನು ತಪ್ಪಿಸುವ ಕೆಲಸವನ್ನು ಮಾಡ್ತಾನೆ. ಅಂದರೆ ಜನಸಮುದಾಯಕ್ಕೆ ಒಂದು ರೀತಿಯ ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾನೆ. ಸಮಾಜ ಸಂತೃಪ್ತಿ ಸ್ಥಿತಿಯಲ್ಲಿರಬೇಕಾದಾಗ ಕವಿಯಾದವನು ಅದನ್ನು ಪರಿವರ್ತನೆಗೊಳಿಸುವಂತಹ ಐತಿಹಾಸಿಕ ಕಾರ್ಯ ಮಾಡಬಹುದು. ಆದರೆ ನಮ್ಮ ವರ್ತಮಾನ ಸಮಾಜದಂತೆ ವಾಸ್ತವ ಮತ್ತು ಆದರ್ಶಗಳ ನಡುವೆ ಕಂದಕ ಇದ್ದಾಗ ಅವುಗಳ ನಡುವಿನ ಸಮತೋಲನ
ಕಡಿದು ಹೋಗಿರುವಂತಹ ಸ್ಥಿತಿ ಏರ್ಪಟ್ಟಾಗ ಸಮಾಜ ತನ್ನ ಮೂಲಭೂತ ಅವಶ್ಯಕತೆಗಳಿಗಾಗಿ ಹೋರಾಟ ನಡೆಸ್ತಕ್ಕಂಥ ಸ್ಥಿತಿಯಲ್ಲಿದ್ದಾಗ ವಿಮರ್ಶಾತ್ಮಕವಾದ ಬುದ್ಧಿಶಕ್ತಿ ಕೇಂದ್ರ ಪಾತ್ರ ವಹಿಸ್ತಕ್ಕಂಥ ಸ್ಥಿತಿ ಬರುತ್ತೆ. ಇಂತಹ ಪರಿಸರದಲ್ಲಿ ವ್ಯಂಗ್ಯ ಅಥವಾ ಕಟುಕೋಕ್ತಿ ಪ್ರಮುಖ ಆಯುಧಗಳಾಗ್ತವೆ. ಕವಿಯಾದವನು ಈ ಸಲ ಬಹಳ ಮುಖ್ಯ. ಕವಿಯಾದವನು ತನ್ನ ಸುತ್ತಲಿನ ಜನತೆ ಮತ್ತು ಸಮಾಜ ಅನುಸರಿಸ್ತಾ ಇರತಕ್ಕಂತಹ ಮೌಲ್ಯಗಳು ತಪ್ಪು ಅಂತ ತೋರಿಸ್ಕೊಡ್ಲಿಕ್ಕೆ ವ್ಯಂಗ್ಯ ಮತ್ತು ವಿಡಂಬನೆಗಳನ್ನು ಬಳಸ್ತಾನೆ. ಆ ಮೂಲಕ ಜನರನ್ನು ಎಚ್ಚರಗೊಳಿಸ್ತಕ್ಕಂಥ, ಸಮಾಜವನ್ನು ತಿದ್ದತಕ್ಕಂತಹ ಒಂದು ಸಣ್ಣ ಆಶಯ ಕವಿಯದ್ದಾಗಿರ್ತದೆ. ಪ್ರಸ್ತುತ ಪುರುಷ ಸೂಕ್ತದಲ್ಲಿ ಕವಿ ಈ ಕಾರ್ಯವನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾವು ಮುಂದೆ ಗಮನಿಸೋಣ. ಇದಕ್ಕೆ ಪೂರಕವಾಗಿ ಇನ್ನೊಂದು ಮಾತನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನವಭಾರತ ರೂಪುಗೊಳ್ತಾ ಇತ್ತು. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಸ್ವಾತಂತ್ರ್ಯಕ್ಕಾಗಿ ಇಡೀ ಭಾರತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋ ಸಂದರ್ಭದಲ್ಲಿ ಗಾಂಧೀಜಿಯ ನೇತೃತ್ವದಲ್ಲಿ ಭಾರತ ಹೋರಾಟ ಮಾಡ್ತಾ ಸತ್ಯ, ಶಾಂತಿ, ಸಹಿಷ್ಣುತೆ ಮೊದಲಾದ ಮಹಾನ್ ಆದರ್ಶಗಳನ್ನು ಪಠಿಸ್ತಾ ಹೋರಾಟ ಮಾಡ್ತಾ ಇತ್ತು. ಸ್ವಾತಂತ್ರ್ಯ ಬಂದರೆ ಹೊಸ ಹಸಿರು ಮೂಡುತ್ತೆ, ರಾಮರಾಜ್ಯ ಕೈಗೆಟುಕುತ್ತೆ ಅನ್ನುವಂಥ ಕನಸನ್ನು ಕಂಡು ಹೋರಾಟ ನಡೆಸಿದ್ದಂತಹ ಭಾರತೀಯರಿಗೆ ಸ್ವಾತಂತ್ರ್ಯ ಬಂದು 3 ವರ್ಷಗಳಲ್ಲಿ ಗಾಂಧಿಯನ್ನು ಗುಂಡಿಟ್ಟು ಕೊಲ್ಲುವ ಮೂಲಕ ಎಲ್ಲ ಆದರ್ಶಗಳನ್ನು ಕೂಡ ಸ್ವತಃ ಗುಂಡಿಟ್ಟು ಕೊಂದಂತಹ ಭ್ರಮ ನಿರಸನ ಮೂಡ್ತು. ಸ್ವಾತಂತ್ರ್ಯ ಬಂದು 8 ವರ್ಷಗಳಲ್ಲಿ ಈ ದೇಶದ ಪ್ರಗತಿ ಹಿಡಿಬಾರದ ಹಾದಿಯನ್ನು ಹಿಡಿದಿದೆ ಅಂಥೇಳಿ ಆವತ್ತಿನ ನವ್ಯ ಕವಿಗಳಾದಂತಹ ಅಡಿಗರಿರ್ಬೋದು, ಲಂಕೇಶ್ ಇರ್ಬೋದು, GSS ಅಂತ ಮೊದಲಾದಂಥವರು ಬಹುದೊಡ್ಡ ಕೂಗನ್ನು ಎಬ್ಬಿಸ್ತಾರೆ. ಯಾಕೆ ಅಂತಂದರೆ ಈ ಎಲ್ಲ ಕವಿಗಳು ಗಾಂಧಿ ಯುಗದಲ್ಲಿ ಹುಟ್ಟಿ ತಮ್ಮ ತಾರುಣ್ಯದ ದಿನಗಳಲ್ಲಿ ಗಾಂಧೀಜಿಯ ಮಹಾನ್ ಆದರ್ಶಗಳನ್ನು ಸ್ವತಃ ಕಣ್ಣಾರೆ ಕಂಡು ಅರಿತವರಾಗಿದ್ದರು. ಇಂತಹ ಕವಿಗಳು ತಮ್ಮ ವರ್ತಮಾನ ಕಾಲದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಬದುಕು ಆರೋಗ್ಯಕರವಾದ ಮೌಲ್ಯಗಳ ಕಡೆಗೆ ಸಾಗೋದಕ್ಕೆ ಬದಲು ಅತಿರೇಕದ ಬಿರುಕಿನ ಕಡೆಗೆ, ಅಸಹಜತೆಯ ವಿನಾಶದ ಕಡೆಗೆ ಸಾಗ್ತಾ ಇದೆ ಅಂತ ಗೊತ್ತಾದಾಗ ಅವರು ಕೈಕಟ್ಟಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಯಾವುದೇ ಸಮಾಜದಲ್ಲಿ ಆ ಸಮಾಜದ ಬದುಕಿನ ಗತಿಬಿಂಬವನ್ನು, ಅಂದರೆ ಆ ಸಮಾಜದ ಮೌಲ್ಯಗಳು ಎತ್ತ ಸಾಕ್ತಿವೆ ಅನ್ನುವಂಥದ್ದನ್ನು ಮೊದಲು ಗುರುತಿಸಿ ಅರ್ಥಕೊಳ್ಳುವಂಥವರು ಸೂಕ್ಷ್ಮ ಸಂವೇದಿಗಳಾದಂಥ ಕವಿಗಳು, ಸಾಹಿತಿಗಳು, ಕಲಾವಿದರು. ಹಾಗಾಗಿ ಈ ಕವಿ GSS ಅವರು ಈ ವಿಡಂಬನಾತ್ಮಕ ಕವಿತೆಯ ಮೂಲಕ ಆವತ್ತಿನ ಜನರಿಗೆ ತಮ್ಮ ಬಡತನದ ಬಗ್ಗೆ ಇದ್ದಂಥ ಅಜ್ಞಾನವನ್ನು, ಅತಿರೇಕದ ಅಪಾಯಗಳನ್ನು, ನಿಜವಾದ ಜ್ಞಾನವನ್ನು ನೀಡುವಂತಹ ಆಶಯವನ್ನು ಅವರು ಹೊಂದಿದ್ರು ಅಂತ ಹೇಳುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂಥ ಸಂಗತಿ. ಇಲ್ಲಿ ಪುರುಷ ಸೂಕ್ತ ಅಂತಂದರೆ ಪುರುಷರಿಗೆ ತಕ್ಕುದು, ಯೋಗ್ಯವಾದುದು ಅಂತ ಅರ್ಥ. ಶೀರ್ಷಿಕೆಯನ್ನು ಕವಿ ತುಂಬ ವಿಡಂಬನಾತ್ಮಕವಾಗಿ ಬಳಸ್ಕೊಂಡಿದ್ದಾರೆ. ಅಂದರೆ ಪುರುಷರಿಗೆ ಯೋಗ್ಯವಾದಂತೆ, ತಕ್ಕನಾದಂತೆ ಅಂದಿನ ಜನತೆ ನಡೀತಾ ಇದ್ದಾರೆ ಅಂತ ಸೂಚಿಸ್ತಾ ಅಪರೋಕ್ಷವಾಗಿ ನಡೀತಾ ಇದೆಯಲ್ಲ ಅಂತ ಸೂಚಿಸ್ತಾ ಇದ್ದಾರೆ. ಕವಿತೆ ನವಭಾರತ ಪುರುಷ ಅಂತ ಏಕವಚನದಲ್ಲಿ ಉದ್ದಕ್ಕೂ ಸಂಬೋಧಿಸ್ತಾ ಇಲ್ಲಿ ಅವನನ್ನು ವರ್ಣಿಸಲಿಕ್ಕೆ ಪ್ರಯತ್ನಿಸಿದ್ರೂ ವಾಸ್ತವವಾಗಿ ಕವಿ ನವಭಾರತವನ್ನು, ಅದರ ರೂಪುರೇಖೆಗಳನ್ನು, ಅದರ ದಿಕ್ಕು ದೆಸೆಗಳನ್ನು, ಅದರ ಕ್ರಿಯಾಶೀಲತೆಗಳನ್ನು, ಅದರ ಯೋಜನೆಗಳ ಇತಿ ಮೇರೆಗಳನ್ನು ಇಲ್ಲಿ ಪರೋಕ್ಷವಾಗಿ ವಿವರಿಸ್ತಾ ಇದ್ದಾರೆ ಅಂತ ಹೇಳಿ ನಮಗನ್ನಿಸತ್ತೆ. ಆರಂಭದಲ್ಲೇ ಹೇಳ್ತಾರೆ, ಇವನಿಗೆ ಕಣ್ ಸಾವಿರ, ಕೈ ಸಾವಿರ, ಕಾಲ್ ಸಾವಿರ, ತಲೆ ಸಾವಿರ ನವಭಾರತ ಪುರುಷ ಎದ್ದು ನಿಂತಿದ್ದಾನೆ ಈಗೋ ಇವನು ನೆಲದಿಂದ ಮುಗಿಲ ತನಕ. ಇಂದಿನ ನವಭಾರತ ಎದ್ದು ನಿಂತಿರ್ತಕ್ಕಂಥ ಪರಿ ಹೇಗಿದೆ ಅಂತಂದರೆ, ತನಗೆ ಕಣ್ಣು ಸಾವಿರ, ಕೈ ಸಾವಿರ, ಕಾಲ್ ಸಾವಿರ, ತಲೆ ಸಾವಿರವಿದೆಯೇನೋ ಅನ್ನುವಂತೆ ಅದು ಎದ್ದು ನಿಂತಿದೆ ಇಲ್ಲಿ ನೆಲದಿಂದ ಆ ಮುಗಿಲ ತನಕ ಅಂತಿದ್ದಾರೆ. ಸ್ವಾತಂತ್ರ್ಯ ನಂತರ ಭಾರತದ ಜನತೆ, ಭಾರತೀಯರು ತಮ್ಮ ದೇಶವನ್ನು ಕುರಿತು ಎಂತಹ ಭ್ರಾಂತಿಗೆ ಒಳಗಾಗಿದ್ದರು. ತಮ್ಮ ದೇಶದ ಪ್ರಾಕೃತಿಕ ಸೌಂದರ್ಯ, ಅದರ ಸಂಪತ್ತನ್ನು ಕುರಿತು ಅವರ ತಿಳುವಳಿಕೆ, ಯೋಜನೆಗಳು, ಚಿಂತನೆಗಳು ಹೇಗಿದ್ವು ಅನ್ನುವಂಥದ್ದನ್ನು ಮುಂದಿನ ಸಾಲುಗಳಲ್ಲಿ ಲೇಖಕರು ಹೇಳ್ತಾರೆ. ಕಾಲಡಿಯಲ್ಲಿ ತೊದಲುವ ಕಡಲು, ತಲೆಯಲ್ಲಿ ಹಿಮ ಶಿಖರಗಳ ಧೀರ ಮೌನ, ದೇಹದಾದ್ಯಂತ ವಿವಿಧ ಜನಪದ, ನರನಾಡಿಯಲ್ಲಿ ಮಿಡಿವ ನೆತ್ತರಲ್ಲಿ ಒಂದೇ ಹೃದಯ. ನೋಡಿ, ಇಂದಿನ ನವಭಾರತದ ಜನತೆ ತಮ್ಮ ದೇಶವನ್ನು ಹೆಂಗೆ ಬಣ್ಣಿಸ್ತಾ ಇದ್ದಾರೆ ಅಂತಂದರೆ,
ಅವ್ರ ಮಾತುಗಳಲ್ಲಿ ಎಷ್ಟು ಅತಿರೇಕ ಇದೆ ಅಂತಂದರೆ, ಅವರು ಭಾರತದ ಬುಡದಲ್ಲಿರುವಂತಹ ಸಾಗರಗಳನ್ನು ತಮ್ಮ ಕಾಲಡಿಯಲ್ಲಿ ಇದೆಯೇನೋ ಅನ್ನೋ ಹಾಗೆ, ಕಾಲಡಿಯಲ್ಲೇ ಬಿದ್ದು ತೊಲಗ್ತಾ ಇದ್ದಾವೆ ಅಂತ ಭಾವಿಸಿದಂತಿದೆ. ಹಿಮಶಿಖರಗಳ ಧೀರ ಮೌನ ತನ್ನ ತಲೆಯಲ್ಲಿದೆ ಅಂತ ಹೇಳ್ತಾರೆ. ಭಾರತದ ದೇಹದಲ್ಲಿ ವಿಭಿನ್ನ ಜನಪದ ಸಂಸ್ಕೃತಿ ಮೈದಾಳಿದೆ, ಆದರೆ ನರನಾಡಿನಲ್ಲಿ ಹರಿವಂತಹ ನೆತ್ತರು ಒಂದೇ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಸಾಗರಗಳು ಕಾಲಡಿಯಲ್ಲಿ ಬಿದ್ದು ತೊದಲ್ತಾ ಇದ್ದಾವೆ. ಹಿಮಶಿಖರಗಳ ಧೀರ ಮೌನ ತನ್ನ ತಲೆಯಲ್ಲಿದೆ. ಭಾರತ ದೇಹದಲ್ಲಿ ವಿಭಿನ್ನ ಜನಪದ ಸಂಸ್ಕೃತಿ ಮೈದಾಳಿದ್ರೂ ಕೂಡ, ಯಾಕಂದರೆ ವೈವಿಧ್ಯತೆಯಲ್ಲಿ ಏಕತೆ, ವಿವಿಧತೆಯಲ್ಲಿ ಏಕತೆ, ಆ ಹರಿವ ನೆತ್ತರು ಒಂದೇ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಇವನ ಕೈ ಒತ್ತುವುದು ಶಿಖರಗಳ, ಧುಮಿಕ್ಕುವಳು ಗಂಗೆ ನೆಲದುದ್ದ ಹರಿದು, ಇವನುಸಿರು ಪರಿಮಳ ತಾಗಿ ಮೊಳೆವುದು ಮಣ್ಣು, ಕೆಚ್ಚಲುಗಳಲ್ಲಿ ತುಂಬುವುದು ಹಾಲು. ಇವರು ಕೈಯಲ್ಲಿ ಒತ್ತಿದ್ರೆ ಗಂಗೆ ನೆಲದುದ್ದ ಹರಿದು ಬರ್ತಿದ್ದಾಳೆ. ಜನತೆಯ ಉಸಿರು ಪರಿಮಳ ತಾಗಿದ್ರೆ ಮಣ್ಣು ಮೊಳೆದು ಫಲ ನೀಡಿ ಹಸುವಿನ ಕೆಚ್ಚಲುಗಳಲ್ಲಿ ಹಾಲು ತುಂಬತ್ತೆ ಅಂತ ಅವರು ಭಾವಿಸ್ದಂಗಿದೆ. ಇದು ಬಹಳ ಮುಖ್ಯ. ವ್ಯಂಗ್ಯದ ಮೂಲಕ, ವಿಡಂಬನೆಯ ಮೂಲಕ ಸಮಾಜದ ಹತ್ತಿರಕ್ಕೆ ತರುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಇದೆಯಲ್ಲ, ಇದು ಕವಿಯ ಸಮಕಾಲೀನ ಜವಾಬ್ದಾರಿ ಕೂಡ ಹೌದಾಗಿರುತ್ತೆ. ಹಾಗಾಗಿ ಇವರು ಆ ಕೈಯಲ್ಲಿ ಒತ್ತಿದರೆ ಗಂಗೆ ನೆಲದುದ್ದ ಹರಿದು ಬರುವಳು, ಜನತೆಯ ಉಸಿರು ಪರಿಮಳ ತಾಗಿದರೆ ಮಣ್ಣು ಮಳೆದು ಫಲ ನೀಡಿ ಹಸುವಿನ ಕೆಚ್ಚಲುಗಳಲ್ಲಿ ಹಾಲು ತುಂಬುವುದು ಎಂದು ಅವರು ಭಾವಿಸಿದಂತಿದೆ. ವಾಸ್ತವದಲ್ಲಿ ಒಂದು ರಾಷ್ಟ್ರದ ಬದುಕು ಭವಿಷ್ಯ ಹೀಗೆ ಇರುವುದು ಸಾಧ್ಯವೇ? ಇಂತಹ ಅತಿರೇಕದ ದಿಸೆಯಲ್ಲಿ ಸಾಗ್ತಾ ಇರ್ತಕ್ಕಂತಹ ನವಭಾರತ ಅಥವಾ ನವಭಾರತದ ಜನತೆ ಎಂದಾದರೂ ಗುರಿ ಮುಟ್ಟಕ್ಕೆ ಸಾಧ್ಯನಾ ಅನ್ನುವಂತಹ ವಿಡಂಬನೆಯ ಹಿಂದೆ ಕವಿ ಎತ್ತುವಂತಹ ಪ್ರಶ್ನೆಗಳಾಗಿದ್ದಾವೆ. ಪದ್ಯದ ಮುಂದಿನ 6 ಖಂಡಗಳಲ್ಲಿ ಕವಿ ಸ್ವಾತಂತ್ರ್ಯಾನಂತರ ನಮ್ಮ ಆಲೋಚನೆ, ಚಿಂತನೆ, ಯೋಜನೆಗಳು ಎತ್ತ ಸಾಗಿದ್ದಾವೆ, ಅವು ಸಾಗ್ತಾ ಇರುವಂತಹ ದಾರಿಯಲ್ಲಿ ನಡೆದರೆ ಗುರಿಯನ್ನು ಯಾವತ್ತಾದರೂ ಮುಟ್ಟಕ್ಕೆ ಸಾಧ್ಯ ಇದೆಯೇ ಅಂತ ಹೇಳಿ ಪ್ರಶ್ನಿಸ್ತಾ ಹೋಗ್ತಾರೆ. ಇವನು ಕಣ್ಣು ತೆರೆದು 1000 ದೀಪ ಮನೆ ಮನೆಗೆ, ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿ, ಚಿಕ್ಕೆಯಕ್ಷರಗಳಲ್ಲಿ ಇವನ ಮಂತ್ರದ ವಾಣಿ, ಕೆಳಗೆ ಎಡವಿದರೂನು ಇಲ್ಲ ಭೀತಿ. ನೋಡಿ, ಇವನು ಕಣ್ಣು ತೆರೆದು 1000 ದೀಪ ಮನೆಗೆ ಮನೆಗೆ, ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿ, ಚಿಕ್ಕೆಯಕ್ಷರಗಳಲ್ಲಿ ಇವನ ಮಂತ್ರದ ವಾಣಿ, ಕೆಳಗೆ ಎಡವಿದರೂನು ಇಲ್ಲ ಭೀತಿ. ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿಗಳನ್ನು ಎಲ್ಲೆಡೆ ಹರಡಬೇಕು ಅನ್ನುವಂಥದ್ದು ಎಲ್ಲ ಮಹಾತ್ಮರು ಎತ್ತಿ ಹಿಡಿದಿರ್ತಕ್ಕಂಥ ಆದರ್ಶ. ಇದನ್ನು ಬಾಯಲ್ಲಿ ಹೆಂಗಾದರೂ ಹಾಡ್ಬೋದು, ಹೊಗಳ್ಬೋದು. ಆದರೆ ವಾಸ್ತವದಲ್ಲಿ ಈ ಮೌಲ್ಯಗಳನ್ನು ನಾವು ಎಷ್ಟು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ? ಇದು ಬಹಳ ಮುಖ್ಯ. ಮಾತಾಡ್ಬೋದು ನಾವು ಎಲ್ಲರನ್ನೂ, ಬಸವಣ್ಣನವರಿಂದ ಇಲ್ಲಿಯ ತನಕ ಏನೆಲ್ಲ ಬದಲಾವಣೆಯ ದಾರ್ಶನಿಕರು, ಹರಿಕಾರರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಹೇಳಿಕೊಟ್ಟಿದ್ದಾರೆ. ಅವುಗಳನ್ನು, ಆ ಮೌಲ್ಯಗಳನ್ನು ನಾವು ಎಷ್ಟು ಅಳವಡಿಸ್ಕೊಂಡಿದ್ದೇವೆ? ಈ ವಾಸ್ತವ ಪ್ರಜ್ಞೆ ಇದೆಯೇ ಅಂತ ಹೇಳಿ ನಾವು ಮೊದಲು, ಅದು ಎಲ್ಲಿಯವರೆಗೆ ಭಾರತದಂತಹ ಬಡ ರಾಷ್ಟ್ರದಲ್ಲಿ ಈ ದಿಕ್ಕಿನ ಕಡೆಗೆ ಸಾಮಾನ್ಯ ಜನ ನಡೀಲಿಕ್ಕೆ ಸಾಧ್ಯ? ಸಾಮಾನ್ಯವಾಗಿ ಎಷ್ಟರ ಮಟ್ಟಿಗೆ? ಇವನ ಚಂದ್ರನ ಕಿರಣ ಸೋಂಕಲು, ದನಿ ಚಿಗುರಿ ವೀಣೆ ತಂಬೂರಿ ಕವಿಗೆ ಸ್ಫೂರ್ತಿ, ಇವನ ಭ್ರೂಭಂಗದಿಂದ ರಾಜ್ಯಕ್ರಾಂತಿ, ಪತ್ರಿಕೆಯ ಪುಟಗಳಲ್ಲಿ ಅದರ ಕೀರ್ತಿ. ನೋಡಿ, ಈ ವಾಸ್ತವ ಪ್ರಜ್ಞೆ ಇದೆಯೇ ಅಂತ ಹೇಳಿ ಮೊದಲ ಖಂಡ ಪ್ರಶ್ನೆಗಳನ್ನು ಎತ್ತುತ್ತದೆ. ಮೊದಲನೇ ಭಾಗ, ಇಂದಿನ ಜನರು ತಮ್ಮ ಬದುಕೇ ವೀಣೆ, ತಂಬೂರಿಯೇ ಕವಿಗೆ ಸ್ಫೂರ್ತಿ ನೀಡಬಲ್ಲದು ಅಂತ ತಿಳ್ಕೊಂಡಂಗೈತೆ. ಅಂದರೆ ಎಲ್ಲ ಹಾಡಿಗೂ ತಮ್ಮ ಬದುಕು ಸ್ಫೂರ್ತಿ ನೀಡಬಲ್ಲ ಅಂತಾಗಿದೆ ಅಂತ ಅವರು ತಿಳ್ಕೊಂಡಂಗಿದೆ. ಇವರು ಹುಚ್ಚಿನ ಕುಣಿತದಿಂದ ರಾಜ್ಯದಲ್ಲಿ ಕ್ರಾಂತಿಯಾಗಬಲ್ಲದು, ಪತ್ರಿಕೆಗಳಲ್ಲಿ ಅದರ ಕೀರ್ತಿ ಹರಡಬಲ್ಲದು ಅಂತ ತಿಳಿದಂತಿದೆ. ಇಂತಹ ತಿಳುವಳಿಕೆ ಯೋಗ್ಯವಾದದ್ದೇ ಅನ್ನೋದು ಇಲ್ಲಿ ಕವಿಯ ಪ್ರಶ್ನೆ. ಇವನ ಕೊರಳೆಚ್ಚರಿಸುತ್ತಿದೆ ಬೆಟ್ಟಗಳ ಘಟ್ಟಗಳ, ಸಿಡಿದೊಡೆಯುತ್ತಿದೆ ಶತಮಾನಗಳ ಲೋಹ ನಿದ್ರೆ, ಭೋರ್ಗರೆವ ಹೊಳೆಗಳನ್ನು ಅಣೆಕಟ್ಟುಗಳ ಬೆರಳಿನಲ್ಲಿ ನಿಲ್ಲಿಸಿದೆ ಇವನ ಕಣ್ಸನ್ನೆ. ಜಲಪಾತಗಳಲ್ಲಿ ಮುಂದಿನ ಭಾಗ ನೋಡೋಣ ಆಮೇಲೆ. ಇವನ ಕೊರಳೆಚ್ಚರಿಸುತ್ತಿದೆ ಬೆಟ್ಟಗಳ ಘಟ್ಟಗಳ, ಸಿಡಿದೊಡೆಯುತ್ತಿದೆ ಶತಮಾನಗಳ ಲೋಹ ನಿದ್ರೆ, ಭೋರ್ಗರೆವ ಹೊಳೆಗಳನ್ನು ಅಣೆಕಟ್ಟುಗಳ ಬೆರಳಿನಲ್ಲಿ ನಿಲ್ಲಿಸಿದೆ ಇವನ ಕಣ್ಸನ್ನೆ. ಬೆಟ್ಟಗಳಲ್ಲಿ, ಘಟ್ಟಗಳಲ್ಲಿ
ಶತಮಾನಗಳಿಂದ ಮಲಗಿದ್ದಂತಹ ಲೋಹಗಳನ್ನು, ಕಬ್ಬಿಣ, ಚಿನ್ನ, ಕಲ್ಲಿದ್ದಲು ಮೊದಲಾದಂಥ ಲೋಹಗಳನ್ನು ಜನರು ಮಾತು ಸಿಡಿದೊಡೆಯುವಂತೆ ಮಾಡ್ತಾ ಇದೆ. ಜನರ ಮಾತು ಸಿಡಿದೊಡೆಯುವಂತೆ ಮಾಡ್ತಾ ಇದೆ ಅಂದರೆ ಅವನ್ನೆಲ್ಲ ಹೊರ ತೆಗಿತಕ್ಕಂಥ ಯೋಜನೆಗಳು ಸಿದ್ಧ ಆಗಿದ್ದಾವೆ. ಇವನ ಕೊರಳೆಚ್ಚರಿಸುತ್ತಿದೆ, ಬೆಟ್ಟಗಳ ಗಟ್ಟಗಳ ಸಿಡಿದೊಡೆಯುತ್ತಿದೆ ಶತಮಾನಗಳ ಲೋಹ ನಿದ್ರೆ. ಅವನ್ನೆಲ್ಲ ಹೊರಗಡೆ ತೆಗಿಲಿಕ್ಕೆ ಏನೆಲ್ಲ ಪ್ಲ್ಯಾನ್ ಬೇಕೋ ಅದೆಲ್ಲವೂ ಆಗ್ತಾ ಇದೆ. ಭೋರ್ಗರೆವ ಹೊಳೆಗಳನ್ನು ಅಣೆಕಟ್ಟುಗಳ ಬೆರಳಿನಲ್ಲಿ ನಿಲ್ಲಿಸಿವೆ ಇವನ ಕನಸನ್ನೇ. ಭೋರ್ಗರೆದು ಹರಿಯುವ ಹೊಳೆಗಳಿಗೆ ಅಣೆಕಟ್ಟುಗಳನ್ನು ಕಟ್ಟತಕ್ಕಂಥ ಯೋಜನೆ ಹೇಗೆ ಸಿದ್ಧ ಆಗಿದೆಯಪ್ಪ ಅಂತಂದರೆ, ತನ್ನ ಕನಸನ್ನೇ ಕೈ ಬೆರಳಿನಲ್ಲೇ ಅವನ್ನೆಲ್ಲ ನಿಲ್ಲಿಸಲು ಸಾಧ್ಯವೇನೋ ಅನ್ನುವಂತೆ ಅವು ಸಿದ್ಧವಾಗಿದ್ದಾವೆ. ಅಷ್ಟರ ಮಟ್ಟಿಗೆ ಸಿದ್ಧವಾಗಿದ್ದಾವೆ, ಅಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿದೆ. ಜಲಪಾತಗಳಲ್ಲಿ ದುಮ್ಮಿಕ್ಕುವುದು ಇವನನಗೆ, ಮಿಂಚು ದೀಪದ ತುಟಿಯ ಮಂದಹಾಸ, 100 ರೇಡಿಯೋಗಳಲ್ಲಿ ಇವನ ರಾಗದ ಮೋಡಿ, 100 ಹೆಜ್ಜೆಗಳಲ್ಲಿ 100 ಹೆಜ್ಜೆಗಳಲ್ಲಿ ಇವನ ಗೆಜ್ಜೆ. ಇಲ್ಲಿ ನವಭಾರತ ಹೇಗೆ ಕಂಗೊಳಿಸ್ತಾ ಇದೆಯಪ್ಪ ಭಾರತೀಯರಿಗೆ ಅಂತಂದರೆ, ಅದರ ನಗು ಜಲಪಾತಗಳಲ್ಲಿ ದುಮ್ಮಿಕ್ತಾ ಇದೆಯಂತೆ. ಅದರ ತುಟಿಯ ಮಂದಹಾಸವೇ ನಾವು ಕಾಣ್ತಾ ಇರತಕ್ಕಂಥ ಮಿಂಚು ದೀಪ. 100 ರೇಡಿಯೋಗಳಲ್ಲಿ ನವಭಾರತದ ರಾಗದ ಮೋಡಿ ಕಾಣ್ತಾ ಇದೆ. 100 ಹೆಜ್ಜೆಗಳಲ್ಲಿ ಅದರ ಗೆಜ್ಜೆ ಕಟ್ಟಿದೆ ಅನ್ನುವಂತೆ ಕಂಡು ಬರ್ತಾ ಇದೆ. ಜಲಪಾತಗಳ ನಿರ್ಮಾಣ, ವಿದ್ಯುತ್ ದೀಪ, ಆಕಾಶವಾಣಿಯ ಮೂಲಕ ರಾಗರಂಜಿತವಾದಂಥ ಸಂಗೀತ ಏನಿದೆ, ಈ 100 ಹೆಜ್ಜೆಗಳಲ್ಲಿ ಅದರ ಗೆಜ್ಜೆ ಕಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಅದು ಕಂಡು ಬರ್ತಾ ಇದೆ. ಯಂತ್ರಾಟ್ಟಹಾಸಗಳಲ್ಲಿ ಇವನ ಪೌರುಷ ಮೊಳಗು, ಎದ್ದ ಕಟ್ಟಡಗಳಲ್ಲಿ ಇವನ ಹೆಸರು, ಸಂಶೋಧನಾಲಯದ ಮೌನ ಸಾಧನೆಗಳಲ್ಲಿ ಲಾಲಿಯಾಡುವುದು ಇವನ ಸ್ಫೂರ್ತಿಯ ಉಸಿರು. ಈ ಬೃಹದಾಕಾರದ ಯಂತ್ರಗಳ ಮೂಲಕ ಸಾಧನೆ, ಗಗನಚುಂಬಿ ಕಟ್ಟಡಗಳು, ಸಂಶೋಧನಾಲಯಗಳ ತಪಸ್ಸಿನಿಂದ ಯಂತ್ರೋಪಕರಣಗಳ ಆವಿಷ್ಕಾರ, ಇವು ನವಭಾರತದ ಪೌರುಷವನ್ನು ಅದರ ಯಂತ್ರದ ಅಟ್ಟಹಾಸದಲ್ಲಿ ಜನ ಕಾಣ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಹೇಳ್ತಾ ಇರ್ತಕ್ಕಂಥ ಕಟ್ಟಡಗಳಲ್ಲಿ ನವಭಾರತದ ಹೆಸರನ್ನೇ, ಸಂಶೋಧನಾಲಯಗಳಲ್ಲಿ ನಡೀತಾ ಇರ್ತಕ್ಕಂಥ ಸಾಧನೆಗಳಲ್ಲಿ ಅದರ ಸ್ಫೂರ್ತಿಯನ್ನು ಜನ ಕಾಣ್ತಾ ಇದ್ದಾರೆ. ಗಡಿಯಾರ ತಿರುಗುವುದು ಇವನಿಂದ, ನೌಕೆ ಎದೆಯುಬ್ಬಿ ತೇಲುವುದು ಇವನಿಂದ, ಗಡಿ ಕಾಯುವ ಕಣ್ಣಿಗೆಚ್ಚರಿಕೆ ಇವನಿಂದ, ವಿಮಾನದ ರೆಕ್ಕೆ ಹಾರುವುದು ಇವನಿಂದ. ನವಭಾರತದ ಜನತೆ ತಮ್ಮ ದೇಶ ಬಹುದೊಡ್ಡ ಸಾಧನೆ ಮಾಡಿದೆ ಅಂತ ತಿಳ್ಕೊಂಡಿದ್ದಾರೆ. ವಾಸ್ತವವಾಗಿ ಅಂದಿನ ಕಾಲಮಾನದಲ್ಲಿ ಪ್ರಪಂಚದ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದ ಸಾಧನೆ ಏನೇನೂ ಇರಲಿಲ್ಲ. ಗಡಿಯಾರ ತಿರುಗುವುದು ತಮ್ಮ ದೇಶದಿಂದ, ನೌಕೆ ಎದೆಯುಬ್ಬಿ ತೇಲುವುದು ತಮ್ಮ ದೇಶದಿಂದ, ಗಡಿ ಕಾಯುವ ಕಣ್ಣಿಗೆ ಎಚ್ಚರಿಕೆ ತಮ್ಮ ದೇಶದಿಂದ, ವಿಮಾನದ ರೆಕ್ಕೆ ಹಾರುವುದು ತಮ್ಮ ದೇಶದಿಂದ ಅಂತ ಅವರು ತಿಳಿದಿದೆ. ಇವನಿಗೆ ಕಣ್ಣು 1000, ಕಾಲು 1000, ತಲೆ 1000, ನವಭಾರತ ಪುರುಷ ಒಬ್ಬೊಬ್ಬ ನೆದೆಯಲ್ಲೂ ಎದ್ದು ನಿಂತಿದ್ದಾನೆ ಇವನು ನೆಲದಿಂದ ಆ ಮುಗಿಲ ತನಕ ಅಂತಂದರೆ, ನವಭಾರತದ ಒಬ್ಬೊಬ್ಬ ನೆದೆಯಲ್ಲೂ ಹೀಗೆ ನವಭಾರತದ ಸ್ವರೂಪ ಮೇಲೆ ವಿವರಿಸಿದಂತೆ ಅತಿರೇಕದ ಮಟ್ಟ ಮುಟ್ಟಿದೆ. ಇದು ವಾಸ್ತವಿಕ ಪ್ರಜ್ಞೆ ಅಲ್ಲ, ಇದು ಸಲ್ಲದು, ಅತ್ಯಾದರ್ಶ, ಅತ್ಯುತ್ಸಾಹ, ವಿನಾಶಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ಹೇಳಿ ಪರೋಕ್ಷವಾಗಿ ಇಲ್ಲಿ ಕವಿ ಜನರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಇಲ್ಲಿ ಈ ಕವಿಗೆ ಬಹಳ ಸರಳವಾದಂಥ ಆಡು ನುಡಿ, GSS ಅವರ ಕಾವ್ಯ ಭಾಷೆ. ಆದರೆ ಪ್ರಸ್ತುತ ಪುರುಷ ಸೂಕ್ತದಲ್ಲಿ ಆಧುನಿಕ ಕನ್ನಡ ಭಾಷೆಯ ಸರಳ ಆಡು ನುಡಿಯನ್ನೇ ವಿಡಂಬನಾತ್ಮಕವಾಗಿ ಬಳಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಪುರುಷ ಸೂಕ್ತ ಕವಿತೆಯಲ್ಲಿ ಕಾಣ್ತೇವೆ. ಜೊತೆಗೆ ಗೇಯಾಂಶವನ್ನು ಗಮನದಲ್ಲಿಟ್ಕೊಂಡು ಕವನದ ಸಾಲುಗಳನ್ನು ವಿಭಜಿಸಿರೋದು ಕೂಡ ಇಲ್ಲಿ ಕಂಡುಬರ್ತದೆ. ಗೇಯಾಂಶ ಅಂತಂದರೆ ಹಾಡನ್ನು ಹಾಡಲು ಅನುಕೂಲವಾಗುವಂತೆ ಸಾಲನ್ನು ವಿಭಜಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಈ ಭಾರತದ ಸಾಧನೆಯನ್ನು ಕುರಿತು ಮಾತನಾಡುವಂಥ ಸಂದರ್ಭದಲ್ಲಿ ಪುರುಷ ಸೂಕ್ತದಲ್ಲಿ ವಿರಾಟ್ ಸ್ವರೂಪವನ್ನು, ಪರಮಾತ್ಮನ ವಿರಾಟ್ ಸ್ವರೂಪವನ್ನು ಕುರಿತು ಮಾತನಾಡುವಂತಹ ಸಂದರ್ಭದೊಳಗೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅತ್ಯತಿಷ್ಠ ದಶಾಂಗಲಂ ಅನ್ನುವಂಥ ಮಾತನ್ನು ಹೇಳಿದೆ. ಈ ಕವನದಲ್ಲಿ ಕವಿಗೆ ಆಧುನಿಕ ಭಾರತದ ಪ್ರಗತಿಪರ ಮನುಷ್ಯನ ಸ್ವರೂಪವನ್ನು ವರ್ಣಿಸಲಿಕ್ಕೆ ಪುರುಷ ಸೂಕ್ತದ ಮಾತುಗಳೇ ಯುಕ್ತವಾಗಿ ಕಂಡಿವೆ.
ನವಭಾರತದ ರೂವಾರಿಯಾಗಿರ್ತಕ್ಕಂಥ ಈ ಆಧುನಿಕ ಮನುಷ್ಯ ಏನೆಲ್ಲ ಸಾಧಿಸಿದ್ದಾನೆ, ಅಣೆಕಟ್ಟುಗಳನ್ನು ಕಟ್ಟಿ ಈ ಥರದ್ದೆಲ್ಲ ವಿದ್ಯುತ್ ದೀಪ, ಅಣೆಕಟ್ಟು, ಯಂತ್ರಾಟ್ಟಹಾಸಗಳು, ಸಂಶೋಧನಾಲಯಗಳು ಇವೆಲ್ಲವುಗಳ ಮೂಲಕ ಅಲ್ಲಿ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ಆ ನವಭಾರತ ಪುರುಷ ಅನ್ನುವಂಥ ಏಕವಚನದಲ್ಲಿ ಆಡುವಂತಹ ಮಾತೇನಿದೆ, ಇಂದಿನ ನವಭಾರತ ಎದ್ದು ನಿಂತಿರತಕ್ಕಂಥ ಪರಿ ಅದರ ರೀತಿ ಹೇಗಿದೆ ಅಂತಂದರೆ, ತನಗೆ ಕಣ್ಣು ಸಾವಿರ, ಕೈ ಸಾವಿರ, ಕಾಲು ಸಾವಿರ, ತಲೆ ಸಾವಿರವಿದೆಯೇನೋ ಎಂಬಂತೆ ಅದು ಎದ್ದು ನಿಂತಿದೆ ನೆಲದಿಂದ ಮುಗಿಲ ತನಕ ಅನ್ನುವಂತಹ ಮಾತುಗಳ ಮೂಲಕ ಇಡೀ ಭಾರತೀಯರ ಸಾಧನೆಯ ವಿಡಂಬನೆಯನ್ನು ಇಲ್ಲಿ ಕವಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನಿಜಕ್ಕೂ GSS ಅವರ ಕವಿತೆಗಳನ್ನು ಓದೋದು ಅಂತಂದರೆ, GSS ಅವರ ಕವಿತೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ತುಂಬ ಸರಳವಾದಂತಹ ಪದಗಳಲ್ಲೇ ಬಳಕೆಯಾಗತ್ತೆ. ಇಲ್ಲಿ ಒಂದು ಸ್ವಲ್ಪ ವಿಡಂಬನಾತ್ಮಕವಾಗಿ ಹೋಗಿರೋದ್ರಿಂದ ಮತ್ತು ನವ್ಯದ ಕಾಲಘಟ್ಟದ ಒಂದಷ್ಟು ಅಂಶಗಳನ್ನು ತನ್ನ ಕಾವ್ಯದಲ್ಲಿ ಚರ್ಚೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಆ ಥರದ್ದು ಸ್ವಲ್ಪ ಒಂಚೂರು ನಮಗೆ ಅರ್ಥ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ ಅಂದರೂ ಕೂಡ ನವಭಾರತದ ಪುರುಷನ ಸಾಧನೆಯ ವಿಡಂಬನೆಯನ್ನು ನಾವು ಈ ಕವಿತೆಯಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕೇಳಿದಂತಹ ಎಲ್ರಿಗೂ ವಂದನೆಗಳು, ನಮಸ್ಕಾರ.